ಈ ವಿಡಿಯೋದಾಗ ಕಂಪ್ಲೀಟ್ ಶೇಡಿಂಗ್ ಬಗ್ಗೆ ಹೇಳೀನಿ. ಅಂದ್ರೆ ಯಾವ ಪೆನ್ಸಿಲ್ ಯೂಸ್ ಮಾಡೀನಿ, ಇವೆಲ್ಲ ಲೈನ್ಸ್ ಹೆಂಗೆ ಹಾಕೀನಿ, ಯಾವ ಡೈರೆಕ್ಷನ್ದಾಗ ಹಾಕೀನಿ, ಎಲ್ಲನೂ ಈ ವಿಡಿಯೋದಾಗ ಸ್ಟೆಪ್ ಬೈ ಸ್ಟೆಪ್ ಕವರ್ ಮಾಡೀನಿ. ಆಬ್ಜೆಕ್ಟ್ ರೌಂಡ್ ಅದ, ರೌಂಡ್ ಇರೋ ಸಲುವಾಗಿ ನಾವು ಕರ್ವ್ ಲೈನಿಂದ ಶೇಡಿಂಗ್ ಮಾಡಬೇಕು. ಈಗ ಮಾಡ್ತೀನಿ ನೋಡ್ರಿ. ಕರ್ವ್ ಲೈನ್ ಮಾಡೋದ್ರಿಂದ ನಮ್ಮದು ಆಬ್ಜೆಕ್ಟ್ ರೌಂಡ್ ಅದಂತೂ ಗೊತ್ತಾಗ್ತದೆ ರೀ. ಹಾಗೆ ಉದ್ದನೆಗೂ ಕರ್ವ್ ಲೈನಿಂತೆ ಮಾಡ್ಬೇಕ್ರಿ ಶೇಡಿಂಗ್. ಹಿಂಗೆ ಹಿಂಗೆ ಮಾಡೋದ್ರಿಂದ ನಮ್ಮದು ಆಬ್ಜೆಕ್ಟ್ ರೌಂಡ್ ಅದಂತ ಗೊತ್ತಾಗ್ತದೆ ರೀ, ರಿಯಲಿಸ್ಟಿಕ್ಕಾಗಿ ಕಾಣಿಸ್ತದೆ. ಇಲ್ಲ ನಾವು ಸ್ಟ್ರೇಟ್ ಲೈನ್ಸ್ ನಿಂತು ಮಾಡ್ಲತ್ರ ಫ್ಲ್ಯಾಟ್ ಆಗ್ತದೆ ಡ್ರಾಯಿಂಗ್. ಈಗ ಗೊತ್ತಾಗಲಿ ಅಂತ ಬೇಸಿಕ್ಕಾಗಿ ಇವೆಲ್ಲ ಲೈನ್ಸ್ ಹಾಕೇನಿ ರೀ. ಈಗ ಶೇಡಿಂಗ್ ಮಾಡಮ್. ಮೊದಲಿಗೆ ಬಿ ಗ್ರೇಡ್ ನಿಂತ ಹ್ಯಾಚಿಂಗ್ ಶೇಡಿಂಗ್ ಸ್ಟಾರ್ಟ್ ಮಾಡ್ಲತ್ತೀನಿ. ನೀವು ಬೇಕಿದ್ರೆ HB ಪೆನ್ಸಿಲ್ನಿಂದ ಸ್ಟಾರ್ಟ್ ಮಾಡ್ಬೋದು. ಇನ್ನೊಂದು ಪೆನ್ಸಿಲ್ ಶಾರ್ಪ್ ಆಗಿರಬೇಕು, ಜಾಸ್ತಿ ಪ್ರೆಷರ್ ಹಾಕಬಾರ್ದು ಪೇಪರ್ ಮೇಲೆ. ಈಗ ಇದು ಲೈನ್ ಡಾರ್ಕಾಗಿ ಕಾಣಿಸ್ಲತ್ತದ, ನಾ ನಿಡವೆಲ್ ಎರೇಸರ್ನಿಂದ ಲೈಟ್ ಮಾಡ್ಕೊಳ್ತೇನೆ ರೀ. ಈ ಕಡೆಯಿಂದ ಇಷ್ಟೇ ಡಾರ್ಕ್ ಇರಲಿ ನಡೀತದೆ. ಇದು HB ಪೆನ್ಸಿಲ್ ನಿಂತಾನೆ ಈ ಕಡೆ ನಿಂತು ಈಗ ಹ್ಯಾಚಿಂಗ್ ಮಾಡ್ತೀನಿ ರೀ. ಈ ಕಡೆ ನಿಂತು ಮಾಡಾಗ ಸ್ವಲ್ಪ ಪ್ರೆಷರ್ ಹಾಕ್ತೀನಿ, ಯಾಕಂದರೆ ಈ ಕಡೆ ಡಾರ್ಕ್ ಅದು ಅದಕ್ಕೆ. ಈಗ ಒಂದು ಡೈರೆಕ್ಷನ್ದಾಗ ಹ್ಯಾಚಿಂಗ್ ಕಂಪ್ಲೀಟ್ ಆಗ್ಯದ. ಈ ಕಡೆ ಸ್ವಲ್ಪ ಡಾರ್ಕ್ ಕಾಣತ್ತದ ನಿಮ್ಗೆ. ಈ ಕಡೆ ಮತ್ತೀಗ ಇನ್ನೊಂದು ಸಲ ಹಿಂಗೆ ಸ್ಟ್ರೈಟಾಗಿ ಹ್ಯಾಚಿಂಗ್ ಮಾಡಾಗ ಈ ಕಡೆ ಇನ್ನೊಂದು ಸ್ವಲ್ಪ ಮತ್ತೆ ಡಾರ್ಕ್ ಮಾಡಬೇಕು. ಈ ಕಡೆ ಲೋ ಪ್ರೆಷರ್ನಿಂದಲೇ ಹ್ಯಾಚಿಂಗ್ ಮಾಡಬೇಕು. ನೀವು ನೋಡ್ಬೋದು ಈಗ ಡ್ರಾಯಿಂಗ ಒಂದು ಲೇಯರ್ ಶೇಡಿಂಗ್ ಮಾಡೀನಿ ಹ್ಯಾಚಿಂಗ್ನಿಂದ. ಈ ಕಡೆ ಡಾರ್ಕ್ ಅದ, ಈ ಕಡೆ ಲೈಟ್ ಕಾಣಿಸ್ಲತ್ತದ, ನಿಮ್ಗೆ ಹೈಲೈಟ್ನೂ ಕಾಣ್ಲತ್ತವ. ಈಗ ಆಬ್ಜೆಕ್ಟ್ ಶೇಪ್ ಕ್ಲಿಯರಾಗೆ ಕಾಣಿಸ್ಲತ್ತದ ನಿಮ್ಗೆ.
ರೌಂಡ್ ಶೇಪ್ ಅದ ಅಂಥೇಳಿ. ರಿಫ್ರೆನ್ಸ್ ಇಮೇಜ್ ನೋಡ್ಬೋದು ನೀವು. ಈ ಕಡೆ ಡಾರ್ಕ್ ಅದ, ಈ ಕಡೆ ಲೈಟ್, ಈ ಕಡೆ ನಡು ಮಿಡ್ ಟೋನ್ ಅದ. ಈಗ ಹಾಗೆ ಶೇಡಿಂಗ್ ಮಾಡ್ಬೇಕು ನಾವು. ಈ ಕಡೆ ಡಾರ್ಕ್ ಇರಲಿ. ಈಗ 5B ಪೆನ್ಸಿಲ್ ತೊಗೊಂಡಿನಿ. 5B ಪೆನ್ಸಿಲ್ ತೊಗೊಂಡು ಈ ಕಡೆ ನಿಂತ ಡಾರ್ಕ್ ನಿಂತ ಶೇಡಿಂಗ್ ಮಾಡ್ಕೊತ ಬರ್ತೀನಿ. ಹ್ಯಾಚಿಂಗ್ ಮಾಡಾಗ ಇಲ್ಲಿ ಲೈನ್ಸ್ ಸ್ವಲ್ಪ ಜಾಸ್ತಿ ದೂರ ಆಗ್ಯಾವ ರೀ. ಅದಕ್ಕೆ ಲೋ ಗ್ರೇಡ್ ಪೆನ್ಸಿಲಿಂದ ಇಲ್ಲಿ ಸೆಂಟ್ರ್ ಇನ್ನೊಂದು ಲೈನ್ಸ್ ಹಾಕೋತೀನಿ. ಎಲ್ಲೆಲ್ಲಿ ಜಾಸ್ತಿ ಗ್ಯಾಪ್ ಅವ ಅಲ್ಲಲ್ಲಿ ಲೈನ್ಸ್ ಹಾಕೋತೀನಿ. ನೋಡ್ಬೋದು ನೀವು ಇಲ್ಲಿ ಈ ಪಾರ್ಟ್ ಇನ್ನೊಂದು ಸ್ವಲ್ಪ ಡಾರ್ಕ್ ಕಾಣ್ತದೆ. ಅದಕ್ಕೆ ಲೋ ಗ್ರೇಡ್ ಪೆನ್ಸಿಲಿಂದ ಇಲ್ಲಿ ಇನ್ನೊಂದು ಸ್ವಲ್ಪ ಹ್ಯಾಚಿಂಗ್ ಮಾಡ್ತೀನಿ. ಹಾಗೆ ಮಿಡ್ ಟೋನ್ ಒಳಗೂ ಇದೇ ಲೋ ಗ್ರೇಡ್ ಪೆನ್ಸಿಲಿಂದನೇ ಶೇಡಿಂಗ್ ಮಾಡ್ತೀನಿ ರೀ ಇಲ್ಲಿ. ನೋಡ್ಬೋದು ನೀವೀಗ ಒಂದು ಸ್ವಲ್ಪ ರಿಯಲಿಸ್ಟಿಕ್ಕಾಗಿ ಕಾಣತ್ತದ ವರ್ಕ. ಈಗ ರಿಫ್ರೆನ್ಸ್ ಇಮೇಜ್ ನೋಡ್ರಿ ನೀವು. ಇಲ್ಲಿ ಬಕ್ಕುಳು ಡಾರ್ಕ್ ಅದ, ಇಲ್ಲಿ ಹಾಗೆ ಕಾಸ್ಟ್ ಶ್ಯಾಡೋನು ಡಾರ್ಕ್ ಅದ. ಇಲ್ಲಿ ಡ್ರಾಯಿಂಗ್ ಒಳಗೆ ಕಾಸ್ಟ್ ಶ್ಯಾಡೋ ಮತ್ತು ಇಲ್ಲಿ ಎಷ್ಟು ಡಾರ್ಕ್ ಅದ ಅಷ್ಟು ಡಾರ್ಕ್ ಮಾಡಿದ್ರೆ ಡ್ರಾಯಿಂಗ್ ಇನ್ನೊಂದು ಸ್ವಲ್ಪ ರಿಯಲಿಸ್ಟಿಕ್ಕಾಗಿ ಕಾಣಿಸ್ತದೆ. ಆಮೇಲೆ ಮತ್ತು ಇಲ್ಲಿ ಮಿಡ್ ಟೋನು ಲೈಟ್ ಟೋನು ಇನ್ನೂ ಡಾರ್ಕ್ ಮಾಡಬೇಕಾಗಿತ್ತಂದ್ರೂ ಗೊತ್ತಾಗ್ತದೆ ರೀ. ಈಗ 10B ಪೆನ್ಸಿಲ್ ತೊಗೊಂಡು ಎಲ್ಲೆಲ್ಲಿ ಡಾರ್ಕ್ ಅದ ಅಲ್ಲಿ ಶೇಡಿಂಗ್ ಮಾಡ್ತೀನಿ ರೀ. ಈಗ ಲೋ ಗ್ರೇಡ್ ಪೆನ್ಸಿಲ್ನಿಂದ ಇದು ಪಾರ್ಟ್ ಶೇಡಿಂಗ್ ಮಾಡ್ತೀನಿ ರೀ. ಮತ್ತು 5B ಪೆನ್ಸಿಲ್ನಿಂದ ಇದು ಡಾರ್ಕ್ ಇರೋ ಪಾರ್ಟ ಶೇಡಿಂಗ್ ಮಾಡ್ತೀನಿ. ಇದಿಷ್ಟೇ ರೀ ಡ್ರಾಯಿಂಗ. ಬ್ಯಾಕ್ಗ್ರೌಂಡ್ ಶೇಡಿಂಗ್ ಮಾಡ್ಬೇಕು ಅಂದ್ಕೊಂಡ ಬಟ್ ಮಾಡಲಾಗೀನಿ. ಯಾಕಂದರೆ ಇಲ್ಲಿ ಜಾಸ್ತಿ ಡಾರ್ಕ್ ಮಾಡಬೇಕು, ಇಲ್ಲಿ ಲೈಟ್ ಮಾಡಬೇಕು. ಕ್ರಾಸ್ ಹ್ಯಾಚಿಂಗ್ ನಿಂತು ಈಗೆಲ್ಲ ಅದೆಲ್ಲ ಬ್ಯಾಡ ಅಂತ. ಹೆಂಗಾಗ್ಯದಂತ ಕಾಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗಮ್ರಿ. ನೆಕ್ಸ್ಟ್ ವಿಡಿಯೋ ಬ್ಲೆಂಡಿಂಗ್ ಬಗ್ಗೆ ಇರ್ತದೆ. ಆ ವಿಡಿಯೋದಾಗ ಸಿಗಮ್ರಿ. ಮತ್ತು ಹರೇ ಕೃಷ್ಣ.